ವಾಟ್ ಅ ಬ್ಯೂಟಿಫುಲ್ ಈವ್ನಿಂಗ್. ದಯವಿಟ್ಟು ವೇದಿಕೆಯಿಂದ ಆಚೆ ಬನ್ನಿ ಸರ್ ಎಲ್ಲ. ಇಷ್ಟು ಸಂತೋಷವಾದ ಸುಂದರವಾದ ಫೆಲಿಸಿಟೇಷನ್ ಆರ್ಗನೈಸ್ ಮಾಡಿದ ಎಲ್ಲರಿಗೂ ಮೈ ಥ್ಯಾಂಕ್ ಯು, ಧನ್ಯವಾದಗಳು. ವಾಟ್ ಅ ಬ್ಯೂಟಿಫುಲ್ 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 ಈವ್ನಿಂಗ್. 101 ನೆನಪು ಎದೆಯಾಳದಿಂದ ಆ ಹಾಡು ನೋಡುವಾಗ ಕಣ್ಣಲ್ಲಿ ಐ ಹ್ಯಾವ್ tears in my eyes. I'm sure the same for all of you. This is how you celebrate a creator. This is how you celebrate a creator. Wonderful, wonderful, beautiful. Our picture alli act ಮಾಡಿದ್ದು ನಾನು ಮಾಡಿದ ಪುಣ್ಯ. He saw that there is an appeal in me. ನನಗೆ ಗೊತ್ತಿಲ್ಲ ಅದು. ಒಂದೇ ಒಂದು ವಿಷಯ ಮಾತ್ರ ಹೇಳ್ತೀನಿ. ಜಯಪ್ರದ ಅವರು ನನ್ನನ್ನು ಮೀಟ್ ಮಾಡಿದ್ದಾರೆ. ಮೀಟ್ ಮಾಡಿ ರಾಜೇಂದ್ರ ಸಿಂಗ್ ಬಾಬು ಈಸ್ ಆಸ್ಕಿಂಗ್ ಮೀ ಟು ಆ್ಯಕ್ಟ್ ಇನ್ ಅ ಫಿಲ್ಮ್. ನಾನು ಶ್ರೀದೇವಿ ಜೊತೆ ಆ್ಯಕ್ಟ್ ಮಾಡಿದ್ದೀನಿ, ರೇಖಾ ಜೊತೆ ಆ್ಯಕ್ಟ್ ಮಾಡಿದ್ದೀನಿ, ಬಟ್ ನಿಮ್ಮ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಭಯ ಆಗ್ತಿದೆ. ಯಾಕೆಂದರೆ ಐ ಬಿಲೀವ್ ಯು ಆರ್ ಫೇವ್ರೆಟ್ ಹೀರೋಯಿನ್ ಆಫ್ ರಾಜೇಂದ್ರ ಸಿಂಗ್ ಬಾಬು. ನಿನ್ನ ಬಗ್ಗೆ ವಿಲ್ ಬಿ ಡೆಫಿನೆಟ್ಲಿ ಪಾರ್ಷಿಯಲ್. ನಾನು ಯಾಕೆ ಮಾಡಬೇಕು ಈ ಪಿಕ್ಚರ್ ಅಂತ ಹೇಳಿದ್ದಾರೆ. ಸೊ ದ್ಯಾಟ್ ಕೈಂಡ್ ಆಫ್ ಟ್ರಸ್ಟ್ ಹಿ ಹ್ಯಾಡ್ ಇನ್ ಮೀ. ನಾನು ಹೇಳಿದೆ, ನೋ, ಹಿ ಈಸ್ ಅ ಟ್ರೂ ಆರ್ಟಿಸ್ಟ್. He will give you all the credit that you need and he'll give you little credit also ಅಂತ ಹೇಳ್ತೀನಿ ನಾನು. ಸೊ he is such a wonderful creator. He thinks big. ಎಲ್ಲ ದೊಡ್ಡವಾಗಿ ಇಮ್ಯಾಜಿನ್ ಮಾಡ್ತಾರೆ. ನಥಿಂಗ್ ಇಸ್ ಸ್ಮಾಲ್ ಫಾರ್ ಹಿಮ್. ಸೊ ಅಷ್ಟು ಆ ಧೈರ್ಯ ಇರಬೇಕು. ಟುಡೇ ವಿ ಆರ್ ಟಾಕಿಂಗ್ ಅಬೌಟ್ ಬಿಗ್ ಬಡ್ಜೆಟ್ ಫಿಲ್ಮ್ಸ್ ಅಂಡ್ ಆಲ್. ಇನ್ 1980s and 70s ಅವ್ರು ಮಾಡಿದ್ದಾರೆ. ಹಿ ಈಸ್ ಅ ಪಾತ್ ಬ್ರೇಕರ್. ಅವ್ರಿಗೆ ಇಷ್ಟೊಂದು ಸಂತೋಷವಾದ ಫೆಲಿಸಿಟೇಷನ್ ಮಾಡಿದ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಸ್ಪೆಷಲಿ ಹಂಸಲೇಖ ಅವರು ಆ್ಯಂಡ್ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್. ಆ್ಯಂಡ್ ಇದು ಅವ್ರ ಪಿಕ್ಚರ್ ಎಲ್ಲ ಆಡಿಯನ್ಸ್ ಸೆಲೆಬ್ರೇಟ್ ಮಾಡಿದ್ದಾರೆ, ಹಿಟ್ ಮಾಡಿದ್ದಾರೆ. ಆದರೆ ಫಿಲ್ಮ್ ಇಂಡಸ್ಟ್ರಿ ಹಿಟ್ ಮಾಡಿರೋ ಈ ಫೆಲಿಸಿಟೇಷನ್. ಐ ಆಮ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಮೀ. ಥ್ಯಾಂಕ್ ಯು ಬಾಬು ಫಾರ್ ಆಲ್ ದಟ್ ಯು ಡನ್ ಟು ಮೀ. ನನ್ನ ಕನ್ನಡ ಕರಿಯರ್ ಇಸ್ ಬಿಕಾಸ್ ಆಫ್ ಯು. ಅದರ್ವೈಸ್ ಸುಹಾಸಿನಿ ಇಸ್ ಝೀರೋ. ನಥಿಂಗ್ ವಿದೌಟ್ ಯು. ಸುಹಾಸಿನಿ ಇಸ್ ಝೀರೋ. Dr. Nandini, you cannot forget her. Thank you so much. Thank you, Babu. Thank you. Love you, Dr. Nandini, forever. ಧನ್ಯವಾದಗಳು. ಒಂದು ನಿಮಿಷ ಹೇಳ್ತೀನಿ ಎಲ್ರಿಗೂ. ಫಸ್ಟ್ ಇನ್ನು ಮೀಟಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಸಬ್ಜೆಕ್ಟ್ ಗೊತ್ತಿತ್ತು, ಮೊದಲೇ ಅನೌನ್ಸ್ ಮಾಡಿದ್ರು. ಇವರಿಗೆ ನಾನು ಚಿನ್ನದ ಪದಕವನ್ನು ನನ್ನ ಸಂಸ್ಥೆಯಿಂದ ನೀಡ್ತೇನೆ. ಅಷ್ಟು ಧೈರ್ಯವಾಗಿ ಯಾರೂ ಕೂಡ ಇನ್ನು ಆರಂಭದಲ್ಲೇ ಯಾರು ಅನೌನ್ಸ್ ಮಾಡಲ್ಲ. ಅದು ಇವ್ರ ಮೇಲೆ ಇರ್ತಕ್ಕಂಥ ಗೌರವ ಮತ್ತು ಭಕ್ತಿ ಅಂತ ಅನ್ಕೋತೀನಿ, ಅಥವಾ ಅವರಿಬ್ಬರು ಒಡನಾಟ ಅಥವಾ ಸ್ನೇಹ ಅಂತ ಏನಾದ್ರು ಅನ್ಕೋಬೋದು. ಜೊತೆಗೆ ಅದಷ್ಟೇ ಹೇಳಿಲ್ಲ, ಇನ್ನೂ ಒಂದು ವಾರನೂ ಮಾಡಿದ್ದಾರೆ. ಇಷ್ಟು ಒಂದೇ ವರ್ಷಕ್ಕೆ ಮಾಡಿ ನಿಲ್ಸಂಗಿಲ್ಲ, ನೀನು ಪ್ರತಿ ವರ್ಷ ಮಾಡಬೇಕು ಈ ಥರದ ಕಾರ್ಯಕ್ರಮನ. ಪ್ರತಿ ವರ್ಷವೂ ಕೂಡ ನಾನು ಗೋಲ್ಡ್ ರೇಟ್ ಎಷ್ಟಾರ ಇರಲಿ, ನಾನು 5 ದನಿಯಿಂದ ಒಂದು ಚಿನ್ನದ ಪದಕವನ್ನು ನಿರ್ದೇಶಕ ರತ್ನ ಯಾರು ಇರ್ತಾರೆ ಅವರಿಗೆ ನಾನು ಕೊಡ್ತೇನೆ ಅಂತಕ್ಕಂಥ ಮಾತು ಹೇಳಿ ನನ್ನ ಹೆಗಲಿಗೆ ಹೆಗಲು ಕೊಟ್ಟು ಬೆನ್ನಿಗೆ ಬೆನ್ನು ಕೊಟ್ಟು ನಿಂತಿರ್ತಕ್ಕಂಥವ್ರು. ಪ್ರತಿ ದಿವಸ ನನ್ನನ್ನು ಏನೇ ತಪ್ಪುಗಳಿದ್ದರೂ ಕೂಡ ನನಗೆ ಎಕ್ಸ್ಪ್ಲೈನ್ ಮಾಡಿ, ನೋಡೋ ಇಲ್ಲೆಲ್ಲ ಒಂಚೂರು ಈಗ ಆಗ್ತಿದೆ, ಇದೊಂಚೂರು ಸರಿಪಡಿಸು ಅಂತ ಹೇಳಿ ನನಗೆ ಹಿರಿಯಣ್ಣನಾಗಿ ನಿಂತು ಕೆಲಸ ಮಾಡ್ತು, ನನಗೆ ಗೈಡ್ ಮಾಡಿದಂಥ. ಧನ್ಯವಾದ ಸರ್. ಒಂದು ಒಳ್ಳೆ ವೇದಿಕೆಯನ್ನು ಕಲ್ಪಿಸ್ಕೊಟ್ರಿ. ಜನಪದ ಗಾಯಕರು ಅಂತ ಅಂದ ತಕ್ಷಣವೇ ಇದೇನು ಜನಪದ ಅಂತ ಅನ್ನೋ ಕಾಲದಲ್ಲಿ ನೀವು ಜನಪದ ಹಾಡುಗಾರರಿಗೆ ಗುರುತಿಸಿ ಸಿನಿಮಾದಲ್ಲೂ ನೀವು ಹಾಡ್ರಯ್ಯ, ಯಾಕಯ್ಯ ಬರೀ ಜನಪದನ ಅನ್ಕೊಂಡು ಕೊಳ್ತಿರ್ತೀರಿ ಅಂತ ಹೇಳಿ ನಮ್ಮಂಥವ್ರು ಪ್ರೋತ್ಸಾಹ ಕೊಡ್ತೀರಿ ಸರ್ ನೀವು. ಅದಕ್ಕೆ ನಿಮ್ಮನ್ನು ದೇಸಿ ಋಷಿ ಅಂತ ಕರಿತೀವಿ ಸರ್. ಧನ್ಯವಾದಗಳು ಸರ್. ಯಾರಾದರೂ ಬೆಂತಟ್ಟದಿದ್ದಾರೆ ಮುಂದಕ್ಕೆ ಬರೋದು ಅಲ್ವ ಸರ್? ಬೆಂತಟ್ಟಲೇಬೇಕು. ಮೊನ್ನೆ ವೀರಕ ಪುತ್ರ ಹೇಳ್ತಾ ಇದ್ರು, ಸಂಗೀತ ಎರಡೇ ಇರೋದು, ಜನಪದ ಮತ್ತು ಹಂಸಪದ ಅಂತ ದೊಡ್ಡ ಮಾತು ಹೇಳ್ಬಿಟ್ರು. ನಾಲ್ಕೇಳಿ ಚಂದ್ರಶೇಖರು ಏನಿಂಥ ಸುಂದರವಾದ ಸುಳ್ಳು ಹೇಳ್ಬಿಟ್ಟಿದ್ದೀರಿ ಅಂತಂದರು. ನನಗೆ ಭಯಂಕರ ಗಂಭೀರ ಬೋರ್ ಆಗಿದೆ ಅಂತ ಕೊಟ್ಟಿದ್ರು. ನಾನು ರೀಬೋರ್ ಮಾಡ್ಕೊಳ್ಳಿ ಸರ್. ಪ್ರೇಕ್ಷಕರೇ, ನಿಮ್ಮ ತನ್ಮಯತೆಯನ್ನು ಕೆಡಿಸೋದಕ್ಕೆ ನಾನು ಸಿದ್ಧವಾಗಿಲ್ಲ. ಈಗ ಬಾಬು ಅವರ ಇನ್ನೊಂದು ಮಹತ್ವಾಕಾಂಕ್ಷೆಯ ಹಾಡು ಮುತ್ತಿನ ಹಾರದಲ್ಲಿ ಆ ಮುತ್ತಿನ ಹಾರ ಅವರ ಕನಸು. ಆ ಕನಸಲ್ಲಿ ಅವರು ಒಂದು ಋತುಗಳ ಬದಲಾವಣೆಯಾಗುವ ಒಂದು ದೊಡ್ಡ ಸನ್ನಿವೇಶನ ಇಟ್ಕೊಂಡಿದ್ದರು. ಅವರು ಯಾವತ್ತೂ ನನ್ನನ್ನು ಮರೆತವರಲ್ಲ. ನಾನು
ಹೇಳ್ತಾ ಇದ್ದೆ, ದೇಸಿ ಸಂಗೀತ ಲಿಪಿಯನ್ನು ಕಂಡುಹಿಡಿತೀವಿ, ಅದನ್ನು ಆಪರಾ ಮ್ಯೂಸಿಕ್ ಧಾಟಿಗೆ ಬದಲಾಯಿಸಿ ಕನ್ನಡದ ಜನಪದವನ್ನು ಕರ್ನಾಟಕದಲ್ಲಿ ಸಿಂಫೋನಿಕ್ ರೀತಿಯಲ್ಲಿ ನಾನು ಅದನ್ನೆಲ್ಲ ಅಳವಡಿಸ್ತೀನಿ ಅಂತ ಜಂಬ ಕೊಚ್ಕೋತಾ ಇದ್ದೆ. ಅವರು ಅದನ್ನು ಗಂಭೀರವಾಗಿ ತೆಗೆದುಕೊಂಡು ಅವರು ರಷ್ಯಾ ಪ್ರವಾಸದಲ್ಲಿ ಅಲ್ಲಿ ನನ್ನನ್ನು ನೆನೆಸ್ಕೊಂಡು ರಷ್ಯಾದಲ್ಲಿ ಬೋಲ್ಶಾಯ್ ರಂಗಮಂದಿರ ಅಂತ ಐತಿಹಾಸಿಕವಾದ ಒಂದು ರಂಗಮಂದಿರ ಇದೆ. ಅದಕ್ಕೆ ಬಹಳ ದೊಡ್ಡ ಚರಿತ್ರೆ ಇದೆ. ಆ ರಂಗಮಂದಿರದ ಪ್ರತಿಕೃತಿ, ಒಂದು ಹಿತ್ತಾಳೆಯ ಪ್ರತಿಕೃತಿಯನ್ನು ನನಗಾಗಿ ತೆಗೆದಿಟ್ಕೊಂಡಿದ್ದರು. ಅಲ್ಲಿಂದ ಅವರು ಬರ್ತಾ ನನಗೆ ಜಗತ್ತಿನ ದೊಡ್ಡ ದೊಡ್ಡ ವೆಸ್ಟರ್ನ್ ಕಂಪೋಸರ್ಸರ ದೊಡ್ಡ ದೊಡ್ಡ ಗ್ರಂಥಗಳನ್ನು ನನಗಾಗಿ ತಂದಿದ್ದರು. ನಾನು ಅದನ್ನೆಲ್ಲ ಓದಿ ಅವರಿಗೆ ಹೇಳಿದೆ, ಸರ್, ಮುತ್ತಿನ ಹಾರ ಚಿತ್ರದಲ್ಲಿ ಈ 4 ಸೀಸನ್ಸ್ ಅಂತ ಒಂದು ರಷ್ಯನ್ ಬ್ಯಾಲೆ ಇದೆ, ಆ ರೀತಿಯ ಋತುಗಳ ಬದಲಾವಣೆಯ ಹಾಡನ್ನು ನಾನು ಮಾಡಲ ಸಾಧ್ಯ ಮಾಡಿ ನಾನು ಏನು ಮಾಡಬೇಕು ಹೇಳಿ ಅಂದರು. ಅದಕ್ಕೆ ಒಂದು ರಾಗ ಸಂಯೋಜನೆ ಮಾಡಿದ್ವಿ. ಅದಕ್ಕೆ ಬಹಳ ದೊಡ್ಡ ಆರ್ಕೆಸ್ಟ್ರಾ ಬೇಕಾಗಿತ್ತು. ನಾನು ಬಡ್ಜೆಟ್ ಸಮೇತ ಕೊಟ್ಟೆ, ಆಗಲಿ ಅಂದರು. ಆಮೇಲೆ ಈ ಹಾಡನ್ನು ಶ್ರೀ ಬಾಲಮುರಳಿ ಕೃಷ್ಣ ಅವರೇ ಹಾಡಬೇಕು, ಅವರನ್ನು ನನಗೆ ಒದಗಿಸ್ಕೊಡಿ ಸಾಧ್ಯ. ಅದಕ್ಕಾಗಿ ಅವರು ಬಹಳ ಶ್ರಮಪಟ್ಟು ಬಾಲಮುರಳಿ ಕೃಷ್ಣ ಅವರನ್ನು ಒಪ್ಪಿಸಿ ಈ ಹಾಡಿಗೆ ಅವರ ದನಿಯನ್ನು ತಂದರು. ಇಷ್ಟೆಲ್ಲ ಒಬ್ಬ ಸಂಯೋಜಕನ ಕನಸುಗಳಿಗೆ ನೆರವಾಗುವ ನಿರ್ದೇಶಕ ಅವರು. ಆ ಹಾಡನ್ನು ನಾವು ಸಂಯೋಜಿಸಿ ಹೀಗೆ ಅತಿ ದೊಡ್ಡ ಆರ್ಕೆಸ್ಟ್ರಾ ಸಮೇತ ರೆಕಾರ್ಡ್ ಮಾಡಿದ್ವಿ. ಆ ಹಾಡು ರೆಕಾರ್ಡ್ ಮಾಡಿದ ರಾತ್ರಿ ಪಾಂಬ್ರು ಹೋಟೆಲಲ್ಲಿ ನಾನು ಅವರು ರಾತ್ರಿ 10 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆವರೆಗೂ ನಾವು ಮಾಡಿದ ಹಾಡನ್ನೇ ಕೇಳಿ ಕೇಳಿ ನಕ್ಕು ಕಣ್ತುಂಬಿಕೊಂಡು ಆನಂದ ಪಟ್ಟಿದ್ದೇವೆ. ಅಂಥ ಸಂತೋಷವನ್ನು ಕೊಟ್ಟಂಥ ಆ ನಿರ್ದೇಶಕರ ಈ ಹಾಡು ಹೇಗೆ ಹುಟ್ಟಿತು ಅಂತ ಆ ಹಾಡಾದ ಮೇಲೆ ಹೇಳ್ತೀನಿ. ಈಗ ದರ್ಶನ್ ಮೆಲುವಂಕಿ, ದೇವರು ಹೊಸದ ಪ್ರೇಮದ